ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವುಳ್ಳನಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉಳ್ಳ ಮಕ್ಕಳೇ, ದೇವರ ಪ್ರೀತಿ ಕರುಣೆಯಿಂದ ಈ ದಿನ ಹೊಸ ದಿನ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿಯ ಮಕ್ಕಳೇ, ಆತನ ಕೃಪಾವರಗಳು ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಪ್ರತಿದಿನ ಆತ ನಮ್ಮನ್ನು ಪ್ರೀತಿಸುವಂಥ ದೇವರು, ನಮ್ಮ ಜೊತೆ ಮಾತನಾಡುವಂತಹ ಸರ್ವಶಕ್ತನಾಗಿದ್ದಾನೆ. ಪ್ರೀತಿ ಉಳ್ಳ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ನಾವು ಪ್ರೀತಿಯಿಂದ ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಈ ದಿನಗಳಲ್ಲಿ ನೋಡೋದಾದ್ರೆ ಎಷ್ಟೋ ಜನಗಳಿಗೆ ಪ್ರೀತಿ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಕುಟುಂಬಗಳಾಗಲಿ, ಕೆಲಸಗಳ ಕಾರ್ಯಗಳಿಂದಾಗಲಿ, ಆದರೆ ಪ್ರೀತಿ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಪ್ರೀತಿ ಉಳ್ಳ ಮಕ್ಕಳೇ, ಈ ದಿನ ಒಂದು ಒಳ್ಳೆ ದೇವ್ರ ವಾಕ್ಯ ಕೊಟ್ಟಿದ್ದಾರೆ. ಈ ಸಾಯಂಕಾಲ ವೇಳೆಯಲ್ಲಿ ಒಂದು ಒಳ್ಳೆ ಟಾಪಿಕ್ ಏನಂದ್ರೆ, ಇತರರನ್ನು ಪ್ರೀತಿಸಿರಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ 1 ಪೇತ್ರ 4ನೇ ಅಧ್ಯಾಯ 8ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. 1 ಪೇತ್ರನು 4ನೇ ಅಧ್ಯಾಯ 8ನೇ ವಾಕ್ಯ. ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಆಮೆನ್, ಹಲ್ಲೆಲೂಯಾ. ಪ್ರೀತಿ ಉಳ್ಳ ಮಕ್ಕಳೇ, ಈ ವಾಕ್ಯ ನೋಡುವುದಾದ್ರೆ, ಮೊಟ್ಟ ಮೊದಲು ನೀವು ನಿಮ್ಮೊಳಗೆ ಪ್ರೀತಿಯನ್ನು ಹುಟ್ಟಿಸ್ರಿ, ನಿಮ್ಮ ಪಾಪಗಳನ್ನು ಮುಚ್ಚಲ್ಪಟ್ಟಿದೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಪಾಪದಲ್ಲಿ ಜೀವಿಸ್ತಾ ಇದ್ದೀವಿ, ಅದೇ ದೇವ್ರ ವಾಕ್ಯ ಹೇಳ್ತದೆ. ನೀವು ಪ್ರೀತಿ ಮಾಡಿದ್ರೆ ನಿಮ್ಮ ಪಾಪಗಳನ್ನು ಮುಚ್ಚುತ್ತದೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಾನು 2 ಉದಾಹರಣೆ ಕೊಡಕ್ಕೆ ಇಷ್ಟವುಳ್ಳನಾಗಿದ್ದೇನೆ. ನಾವು ಯಾವ ತರ ಪ್ರೀತಿಯಲ್ಲಿ ನಾವು ನಡೀತಾ ಇದೀವಿ ಅನ್ನೋದು ಬಹಳ ಮುಖ್ಯವಾಗಿದೆ. ಮೊಟ್ಟ ಮೊದಲದಾಗಿ ಧರಿಸಿಕೊಳ್ಳಿರಿ ಎಂಬುದಾಗಿ ಹೇಳ್ತಾರೆ. ಮೊಟ್ಟ ಮೊದಲಾಗಿ ನಾವು ಯಾವ ರೀತಿಯಲ್ಲಿ ಧರಿಸಿಕೊಳ್ತಾ ಇದೀವಿ. ಧರಿಸಿಕೊಳ್ಳುವುದಾದ್ರೆ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಾವು ಏನ್ ಬೇಕಾದರೂ ನಾವು ಧರಿಸಿಕೊಳ್ಬಹುದು. ಒಳ್ಳೆ ಡ್ರೆಸ್ಗಳನ್ನು ಧರಿಸ್ಕೊಳ್ಬಹುದು, ಒಳ್ಳೆ ಏನಾದರೂ ಕ್ಯಾಪ್ಗಳನ್ನು ಧರಿಸ್ಕೊಳ್ಬಹುದು. ಲೌಕಿಕವಾಗಿ ಏನೇನ್ ಬೇಕೆಲ್ಲ ಧರಿಸ್ಕೊಳ್ತೇವೆ. ಅದೇ ರೀತಿಲಿ ಆತ್ಮಿಕವಾಗಿ ನಮ್ಮ ದೇವ್ರ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಪ್ರೀತಿನ ಧರಿಸಿಕೊಳ್ಳಿರಿ ಎಂಬುದಾಗಿ ಹೇಳ್ತಿದ್ದಾರೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ದೇವರ ಪ್ರೀತಿನ ಧರಿಸಿಕೊಳ್ತಾ ಇದ್ದೀವಿ ಎಂಬುದಾಗಿ ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವನ್ನು ನೋಡೋದಾದ್ರೆ, ಕೊಲಿಸದವರಿಗೆ 3ನೇ ಅಧ್ಯಾಯ 14ನೇ ವಾಕ್ಯ ನಿಮಗಾಗಿ ನಾನು ಓದ್ತೀನಿ. ಇಲ್ಲಿ ಹೇಳ್ತದೆ, ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಆಮೀನ್. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಆಮೀನ್. ನೋಡಿ, ಪ್ರೀತಿನ ನಾವು ಧರಿಸಿಕೊಳ್ಳಬೇಕೆಂಬುದಾಗಿ ಸಂಪೂರ್ಣವಾದ ಬಂಧನವಾಗಿದೆ. ನಮ್ಮ ಜೀವಿತದಲ್ಲಿ ನಾವು ಪ್ರೀತಿಯಿಂದ ಆಗಲಿಲ್ಲ ಅಂದ್ರೆ ನಮ್ಮ ಜೀವಿತದಲ್ಲಿ ಏನ್ ಮಾಡಕ್ಕೆ ಸಾಧ್ಯವಿಲ್ಲ. ನಾವು ಇನ್ನೊಬ್ಬರು ಅಯ್ಯೋ ಇವ್ರು ಬಡವರು, ಇವ್ರು ಶ್ರೀಮಂತರು ಎಂಬುದಾಗಿ ನಾವು ಭೇದ ಮಾಡದೆ ನಾವು ಪ್ರೀತಿನ ಧರಿಸ್ಕೊಳ್ಬೇಕು. ನಾವು ಪ್ರೀತಿಯಿಂದ ಮಾತನಾಡಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಅದೊಂದು ಪ್ರೀತಿ ಆಗಿದೆ, ಅದೊಂದು ಧರಿಸ್ಕೊಳ್ಳೋದಾಗಿದೆ ಎಂಬುದಾಗಿ ಪೌಲು ಕೊಲಿಸದರೆ ನಮಗೆ ಎಚ್ಚರಿಸ್ತದೇನೆ. ನಾವು ಪ್ರೀತಿಯಿಂದ ಜೀವಿಸಬೇಕೆಂಬುದಾಗಿ ದೇವ ವಾಕ್ಯ ಹೇಳ್ತದೆ. ಪ್ರೀತಿ ದೇವ ಮಕ್ಕಳೇ, ಈ ದಿನಗಳನ್ನು ನೋಡಿದಾದ್ರೆ ಎಲ್ಲ ಕಡೆ ಪ್ರೀತಿನ ಕಡಿಮೆ ಆಗ್ತಾ ಇದೆ. ಆದ್ರೆ ಪೌಲ್ ಹೇಳ್ತಾ ಇದ್ದೇನೆ, ನಮಗಾದ್ರೂ ಪ್ರೀತಿನ ಧರಿಸಿಕೊಳ್ಳಿರಿ. ಪ್ರೀತಿನ ಎಲ್ಲವನ್ನು ಸಂಪೂರ್ಣವಾಗಿ ಬಂಧವಾಗಿದೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದೇ ತರ 1 ಥೆಸಲೋನಿಕ 3ನೇ ಅಧ್ಯಾಯ 12ನೇ ವಾಕ್ಯ ನೋಡುದಾದ್ರೆ, ಪ್ರೀತಿ ದೇವ ಮಕ್ಕಳೇ, ಅಲ್ಲಿ ಹೇಳ್ತದೆ, ನಿಮ್ಮಲ್ಲಿ ನಮ್ಮ ಪ್ರೀತಿಯು ಹೇಗೋ ಹಾಗೆ ನಿಮ್ಮ ಪ್ರೀತಿಯು ಒಬ್ಬರನ್ನೊಬ್ಬರು ಮೇಲೆಯೂ ಎಲ್ಲಾ ಮನುಷ್ಯರ ಮೇಲೆಯೂ ಅಭಿವೃದ್ಧಿ ಹೊಂದಿದೆ. ಆಮೀನ್. ಪೌಲ್ ಹೇಳ್ತಿದ್ದಾನೆ ಎಷ್ಟು ಸುಂದರವಾಗಿ, ಒಬ್ಬರನ್ನ ಮೇಲೆ ಒಬ್ಬರು ಎಲ್ಲಾ ಮನುಷ್ಯರ ಪ್ರೀತಿ ಮೇಲೆ ಅಭಿವೃದ್ಧಿ ಹೊಂದುತ್ತದೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ಎಷ್ಟೋ ಮನುಷ್ಯರಾಗಿರ್ಬೋದು, ಎಷ್ಟೋ ಜನರು ಪ್ರೀತಿ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಕುಟುಂಬದಲ್ಲಿ ಪ್ರೀತಿ ಇಲ್ಲ, ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಅಯ್ಯೋ ಎಲ್ಲಿ ನೋಡಿದ್ರೆ ಅಯ್ಯೋ ನನಗೆ ಈ ತರ ಸಮಸ್ಯೆ ಇದೆ, ನಾನು ಹೇಗೆ ಜೀವಿಸಲಿ, ಯಾವ ರೀತಿಯಲ್ಲಿ ಪ್ರೀತಿ ಮಾಡಲಿ, ಕೆಲಸದಲ್ಲಿ ಕೂಡ ಅಯ್ಯೋ ನನಗೆ ಪ್ರೀತಿ ಮಾಡ್ತಾ ಇಲ್ಲ ಎಂಬುದಾಗಿ ಕೋರ್ತಾ ಇದ್ದಾರೆ. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ಪ್ರೀತಿ ದೇವ ಮಕ್ಕಳೇ, ದೇವರನ್ನ ನಾವು ಧರಿಸಿಕೊಳ್ಬೇಕು. ದೇವರೇ, ನಾನು ನಿನ್ನನ್ನೇ ಪ್ರೀತಿಸ್ತೇನೆ, ನಾನು ಇತರರನ್ನೇ ಪ್ರೀತಿಸ್ತೇನೆ, ನೀ ನನಗೆ ಸಹಾಯ ಮಾಡಿ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರ ದೇವರಾಗಿದ್ದಾರೆ. ಹೌದು ಪ್ರೀತಿ ದೇವ ಮಕ್ಕಳೇ, 2ನೇದಾಗಿ ನೋಡೋದಾದ್ರೆ ಪ್ರೀತಿ. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಪ್ರೀತಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ನೋಡೋದಾದ್ರೆ ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ಹೇಳ್ತದೆ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಮಗೆ ಒಂದು ಹೊಸ ಆಜ್ಞೆ ಕೊಟ್ಟಿದ್ದಾರೆ. ಏನಂದ್ರೆ, ನಿಮ್ಮಂತೆ ನಿನ್ನ ನೆರೆಯನ್ನು ಪ್ರೀತಿಸು. ಆಮೆನ್.
ನಿಮ್ಮಂತೆ ನಿಮ್ಮ ನೆರೆಯವರನ್ನು ಪ್ರೀತಿಸು ಎಂಬುದಾಗಿ ಅದೇ ಒಂದು ಆಜ್ಞೆ ಕೊಟ್ಟಿದ್ದಾರೆ ನೋಡಿ. ಏನಂತಾರೆ ಕೊಟ್ಟಿದ್ದೇನೆ, ಏನಂದ್ರೆ ನೀವು ಒಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ರು ಪ್ರೀತಿಸಬೇಕು. ನಿಮ್ಮಂತೆ ನಿಮ್ಮ ನೆರೆಯವರನ್ನು ಪ್ರೀತಿಸು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದೇ ತರ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 12 ವಾಕ್ಯದಿಂದ 17 ವಚನ ನೋಡೋದಾದ್ರೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯವಾಗಿದೆ. ಹೌದು ಪ್ರೀತಿ ದೇವ ಮಕ್ಕಳೇ, ದೇವ್ರು ಆಜ್ಞೆ ಕೊಟ್ಟಿದ್ದಾರೆ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಒಬ್ಬರನ್ನ ಒಳ್ಳೆ ಮಾರ್ಗದಲ್ಲಿ ನಾವು ನಡೆಸಬೇಕು. ಅಯ್ಯೋ ನಾನು ದೊಡ್ಡವರು, ಇವ್ರು ಹೆಂಗ್ ಪ್ರೀತಿಸಲ್ಲಪ್ಪ ಎಂಬುದಾಗಿ ನಾವು ದುಃಖ ಪಡದೆ, ನಾವು ದೇವರು ನಮಗೆ ಆಜ್ಞೆ ಕೊಟ್ಟಿದ್ದಾನೆ. ನಾವು ಒಬ್ಬರನ್ನೊಬ್ರು ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಬೇಕು. ಸಹಕಾರ ಮಾಡುವಾಗ ದೇವ್ರು ನಮ್ಮನ್ನು, ಅಯ್ಯೋ ನನ್ನ ಮಗಳು ನನ್ನ ಮಗ ಸಹಾಯ ಮಾಡ್ತಾ ಇದ್ದೇನೆ ಎಂಬುದಾಗಿ ಸಂತೋಷವಾಗಿದ್ದಾರೆ. ಹೌದು ಪ್ರೀತಿ ದೇವ ಮಕ್ಕಳೇ, ಈ ದಿನ ಒಂದು ತೀರ್ಮಾನ ಮಾಡಿಕೊಳ್ಬೇಕು. ದೇವ್ರೆ, ನಾನು ಕೂಡ ಪ್ರೀತಿಯಲ್ಲಿ ಧರಿಸ್ಕೊಳ್ತೇನೆ, ಇನ್ನೊಬ್ರಿಗೆ ಪ್ರೀತಿಯಿಂದ ನಾನು ನೋಡ್ಕೊಳ್ತೇನೆ. ಕುಟುಂಬದಲ್ಲಾಗ್ಲಿ, ಸಂಬಂಧಿಕರಿಗಾಗ್ಲಿ, ಸ್ನೇಹಿತರನ್ನಾಗ್ಲಿ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಪ್ರೀತಿಯಿಂದ ಜೀವಿಸಿದ್ರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ದಯಮಾಡಿ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಳ್ಳಿ. ಪರಿಶೋಧನೆ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಬೆಳಗ್ಗೆಯಿಂದ ಈ ಸಾಯಂಕಾಲವರೆಗೂ ನೀನು ನೋಡುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ದೇವರೇ, ಈ ಸಾಯಂಕಾಲ ವೇಳೆಯಲ್ಲಿ ಒಳ್ಳೆ ವಾಕ್ಯನ ಕೊಟ್ಟಿದ್ದೆ ಅಪ್ಪ ದೇವರೇ, ಇತರರನ್ನು ಪ್ರೀತಿಸಿ ಎಂಬುದಾಗಿ ಹೇಳುತ್ತೆ. ಹೌದೇಸಪ್ಪ ದೇವರೇ, 1ನೇ ಪೇತ್ರ 4ನೇ 8ನೇ ವಾಕ್ಯ ನೋಡುವಾಗ ಮೊಟ್ಟ ಮೊದಲು ನೀವು ಪ್ರೀತಿಸಿರಿ ಎಂಬುದಾಗಿ ಹೇಳುತ್ತೆ. ಹೌದೇಸಪ್ಪ, ಈ ವಿಡಿಯೋ ಯಾರು ನೋಡ್ತಾರೆ ಎಲ್ಲ ಮಕ್ಕಳನ್ನು ನೀನು ಕರೆಗಳ ರಪ್ಪಿಸ್ದೆ, ಅವರನ್ನು ಕೂಡ ಒಳ್ಳೆ ರೀತಿಯಲ್ಲಿ ಪ್ರೀತಿಯಿಂದ ಮತ್ತು ಒಳ್ಳೆಯ ರೀತಿಯ ಸಮಾಧಾನದಿಂದ ಜೀವಿಸುವಂತೆ ಸಹಾಯ ಮಾಡು. ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡು. ಆ ಕುಟುಂಬದಲ್ಲಿ ಪ್ರೀತಿ ಸಂತೋಷನ ಕೊಡು ಸ್ವಾಮಿ ಅಂತ ನೀವು ಪ್ರಾರ್ಥಿಸಿದ್ರೆ. ಅಪ್ಪ, ನೀನು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನೀನು ಒಳ್ಳೆ ದೇವರು ಅಪ್ಪ. ನೀನು ಎಂದು ಕೈ ಬಿಡೋರಲ್ಲ, ಕೈ ಹಿಡಿದು ನಡೆಸುವಂತ ದೇವರಾಗಿದ್ದೀರಪ್ಪ. ನಿಮ್ಗೆ ಸ್ತೋತ್ರ. ನಿಮ್ಮ ಆಜ್ಞೆ ಏನಾಗಿದೆಪ್ಪ, ಒಬ್ಬರ ಮೇಲೆ ಒಬ್ಬರು ಪ್ರೀತಿಯಿಂದ ಜೀವಿಸಿರಿ ಎಂಬುದಾಗಿ ಹೇಳಿದ್ರಿ. ಅದೇ ತರ ನಾವು ಜೀವಿಸುವಂತೆ ನೀವು ಸಹಾಯ ಮಾಡಪ್ಪ ಅಂತ ನೀವು ಪ್ರಾರ್ಥಿಸಿದ್ರೆ. ಪ್ರೀತಿ ತಂದೆ, ಯಾರ್ಯಾರು ಅನಾರೋಗ್ಯದಲ್ಲಿದ್ದರೋ ಅವರನ್ನು ಮುಟ್ಟಿ ಅವ್ರಿಗೆ ಕೊಡು, ಶಾಂತಿ ಸಮಾಧಾನ ಅನುಗ್ರಹಿಸಪ್ಪ ಅಂತ ನೀವು ಪ್ರಾರ್ಥಿಸಿದ್ದೀರಿ. ಪ್ರೀತಿ ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್.